ಇವತ್ತು ರಾಜ್ಯಾದ್ಯಂತ ಪೌಡರ್ ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾದಲ್ಲಿ ದೂತ್ ಪೇಡ ದಿಗಂತ್ ಅವರು ಮುಖ್ಯ ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ನಾವು ಕೂಡ ಥಿಯೇಟರ್ಗೆ ಬಂದಿದ್ದೀವಿ ರೆಸ್ಪಾನ್ಸ್ ತಗೊಳ್ಳೋಣ ಅಂತ. ಸೊ ಅವ್ರ ಜೊತೆ ಕೇಳೋಣ, ಸಿನಿಮಾವನ್ನು ಅವರು ಕೂಡ ಖುದ್ದಾಗಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತನಾಡೋಣ. ಸರ್ ಹಾಯ್ ಸರ್, ಹೇಗಿದ್ದೀರಾ? ಫಸ್ಟ್ಗೆ ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಾಜ್ಯಾದ್ಯಂತ ರಿಲೀಸ್ ಕಂಡಿದೆ ಪೌಡರ್ ಸಿನಿಮಾ. ಸೊ ನಿಮ್ಮ ರಿಯಾಕ್ಷನ್ ಅಂದ್ರೆ ನಿಮ್ಗೆ ಏನ್ ಅನ್ಸಿತ್ತು? ನಾರ್ಮಲ್ ಆಗಿ ಕೇಳೋ ತರನೇ ಥಿಯೇಟರ್ ಅಲ್ಲಿ ಎಲ್ಲರ ಜೊತೆ ಕುತ್ಕೊಂಡು ನೋಡಿದಾಗ ನಿಮ್ಮ ರಿಯಾಕ್ಷನ್? ಅದೇ ಪೌಡರ್ ಸಿನಿಮಾ ನಾನು ಅದೇ ಫಸ್ಟ್ ಶೋ ಎಲ್ಲರ ಜೊತೆ ನೋಡಿದ್ವಿ. ನಾವು ಮೇನ್ ಥಿಯೇಟರ್ ತ್ರಿವೇಣಿ ಅಂತ ನಾವು ಇಲ್ಲಿ ಗಾಂಧಿನಗರದಲ್ಲಿ ನಾವು ನೋಡ್ತಾ ಇದೀವಿ ಸಿನಿಮಾನ. ಎಲ್ಲರೂ ತುಂಬಾ ಚೆನ್ನಾಗಿ ಎಲ್ಲ ಜೋಕ್ಸ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಸೀನ್ಗಳಿಗೆ, ಸಾಂಗ್ಗಳಿಗೆ, ಎಲ್ಲದಕ್ಕೂ. ಸೊ ಖುಷಿ ಆಯ್ತು ಜನರ ಜೊತೆ ನೋಡಿದ್ದು. ಅಂದ್ರೆ ಈಗ ನಿಮ್ಗೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಇದನ್ನ ಕುತ್ಕೊಂಡು ಥಿಯೇಟರ್ ಅಲ್ಲಿ ನೋಡಿದಾಗ ಆ ಒಂದು ಸಿನಿಮಾಗಳಿಗಿಂತ ಇದು ಯಾವ ತರ ಡಿಫ್ರೆಂಟ್ ಅಂತ ಅನ್ಸಿತ್ತು ನಿಮ್ಗೆ ಅನ್ನುವಂಥದ್ದು? ಯಾಕಂದ್ರೆ ಟೈಟಲ್ ಕೇಳಿದಾಗ್ಲೇ ನಮಗೂ ಕೂಡ ಕ್ಯೂರಿಯಸ್ ಇತ್ತು ಹೇಗಿರ್ಬೋದು ಸಿನಿಮಾ ಅಂತ. ಸೊ ನಿಮಗೆ ಯಾವ ತರ ಅನ್ಸಿತ್ತು ಅಂತ? ಇಲ್ಲ, ನನಗೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇದು ಖಂಡಿತ ಇದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ. ಯಾರ್ಯಾರು ಸಿನಿಮಾ ನೋಡಿದಿರೋ ಅವ್ರಿಗೆ ಗೊತ್ತಿರುತ್ತೆ. ಇದು ನಾರ್ಮಲ್ ರೆಗ್ಯುಲರ್ ಕನ್ನಡ ಸಿನಿಮಾ ತರ ಅಂತೂ ಇಲ್ಲ ಇದು. ಅಂದ್ರೆ ಅದು ಕಾಮಿಡಿ ಇರ್ಬೋದು ಅಥವಾ ಈ ಒಂದು ನೀವು ಕ್ಲೈಮ್ಯಾಕ್ಸ್ ಎಲ್ಲ ಯಾರ್ಯಾರಿಗೆ ನೀವು ನೋಡಿದಿರ, ನೀವು ನೋಡಿದ್ರ ಸಿನಿಮಾ? ನೀವು ನೋಡಿದ್ರ? ಓಕೆ, ನೋಡ್ತೀರಿ. ಓಕೆ, ಸೊ ಇದು ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ. ಹಾಗಾಗಿ ನಮಗೂ ಎಲ್ಲೋ ಒಂದ್ ಕಡೆ ಒಂದು ಇದಿತ್ತು, ಕುತೂಹಲ, ಒಂಥರ ಭಯ ಇತ್ತು. ಅಂದ್ರೆ ಯಾವ ತರ ರೆಸ್ಪಾಂಡ್ ಮಾಡ್ತಾರೆ, ಯಾವ ತರ ತಗೋತಾರೆ ಈ ಸಿನಿಮಾನ ಅಂತ. ಬಟ್ ಜನರ ಜೊತೆ ನೋಡಿದಾಗ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು, ಖುಷಿ ಆಗಿದ್ರು. ಸೊ ನಮಗೊಂದೀಗ ಒಂದು ಪಾಸಿಟಿವಿಟಿ ಇದೆ ನಮಗೆ. ಹೌದು, ಇನ್ನೊಂದೆಲ್ಲ ಅಂದ್ರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲ ಪಳಗಿರುವಂತಹ ನಟರೇ ಇದ್ದಾರೆ ಅದ್ರಲ್ಲಿ ಕೂಡ. ಸೊ ಅವ್ರ ಜೊತೆ ಆಕ್ಟ್ ಮಾಡುವಂತಹ ಅನುಭವ ಹೇಗಿತ್ತು ಅನ್ನುವಂಥದ್ದು. ಹಾಗೆ ಧನ್ಯ ರಾಮ್ಕುಮಾರ್ ಅವರು ಕೂಡ ಹೀರೋಯಿನ್ ಆಗಿ ಕಾಣಿಸ್ಕೊಂತಾ ಇದ್ರು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಧನ್ಯ ಅವರು ಇದ್ರ 2ನೇ ಸಿನಿಮಾ ನನ್ನ ಜೊತೆ. ನಾನು ಧನ್ಯ ಅವ್ರ 2ನೇ ಸಿನಿಮಾ ಜೊತೆಗೆ ಮಾಡಿರೋದು. ಅನಿರುದ್ಧ ಆಚಾರ್ಯ, ಧನ್ಯ, ನಂದು 3 ಜನದ್ದು ಕಾಂಬಿನೇಷನ್ ಥ್ರೂ ಔಟ್ ದ ಸಿನಿಮಾ ಇರುತ್ತೆ. ಆಮೇಲೆ ಅಫ್ಕೋರ್ಸ್ ರಂಗಾಯಣ ರಘುಸರ್, ರವಿಶಂಕರ್ ಗೌಡ್ರು, ಶರ್ಮಿಳಾ ಮಾಂಡ್ರೆ, ಗೋಪಾಲ್ ದೇಶಪಾಂಡೆ ಸರ್, ನಾಗಭೂಷಣ್, ಆಮೇಲೆ ಹುಲಿ ಕಾರ್ತಿಕ್. ಸೊ ಹೀಗೆ ಒಂದು ತುಂಬಾ ಜನನೇ ಇದಾರೆ ಈ ಸಿನಿಮಾದಲ್ಲಿ. ಅವ್ರದ್ದು ಎಲ್ಲರದ್ದು ಚೆನ್ನಾಗಿ ವರ್ಕೌಟ್ ಆಗಿದೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲಾ ಜೋಕ್ಸಿಗೂ ನೀವು ನಗ್ತೀರಾ, ಎಲ್ಲಾ ಸೀನ್ಗಳು ನಿಮಗೆ ಎಂಟರ್ಟೈನ್ ಮಾಡುತ್ತೆ. ಒಂದ್ ಮಾತಲ್ಲಿ ಹೇಳೋದಾದ್ರೆ ಈ ಸಿನಿಮಾ ಓವರ್ ಆಲ್ ಜರ್ನಿ ಹೇಗಿತ್ತು ಅನ್ನುವಂಥದ್ದು ನಿಮ್ದು? ಸೂಪರ್ ಆಗಿತ್ತು. ಜರ್ನಿ ಅಂತೂ ಫ್ಯಾಂಟಾಸ್ಟಿಕ್. ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ KRG ಅವರು ಮತ್ತೆ TVF ಅವ್ರು ಸೇರಿ ಈ ಸಿನಿಮಾನ ಮಾಡ್ತಾ ಇರೋದು. ಜನಾರ್ದನ್ ಚಿಕ್ಕಣ್ಣ ಅವ್ರದ ನಿರ್ದೇಶನ. ಸೊ ನನಗೆ ಓವರ್ ಆಲ್ ಎಲ್ಲಾ ತರದ ನೋಡಿದ್ರು ತುಂಬಾನೇ ಖುಷಿ ಕೊಟ್ಟಂತ ಸಿನಿಮಾ ಪೌಡರ್. ಸೂಪರ್. ಕೊನೆಯದಾಗಿ ವೀಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಯಾರ್ಯಾರು ಸಿನಿಮಾ ನೋಡಿದಿರೋ, ಇಷ್ಟ ಆಗಿದ್ರೆ ಇನ್ನೊಂದ್ 4 ಜನಕ್ಕೆ ಹೇಳಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ. ಯಾರ್ಯಾರು ನೋಡಿಲ್ವೋ ಅವ್ರು ಇವಾಗ್ಲೇ ಟಿಕೆಟ್ ನ ಬುಕ್ ಮಾಡಿ ಸಿನಿಮಾನ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ದೂತ್ ಪೇಡ ದಿಗಂತ್ ಅವರು ಅವರ ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ, ತುಂಬಾನೇ ಕಾಮಿಡಿ ಆಗಿದೆ ಈ ಒಂದು ಸಿನಿಮಾ. ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.